ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಇಂದು ರಾತ್ರಿ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ ಎಂದರೆ ರಾಯರು ನಿಮಗೆ ಒಂದು ಸಂಕೇತ ಕಳಿಸಿದ್ದಾರೆ. ಈ ಮಾತುಗಳನ್ನು ಮಧ್ಯದಲ್ಲಿ ಬಿಡದೆ ಕೇಳಿ, ಯಾಕಂದರೆ ಇಂದು ರಾತ್ರಿಯ ನಂತರ ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಬೆಳಕು ಹುಟ್ಟಬಹುದು. ವಿಡಿಯೋ ಶುರು ಮಾಡುವ ಮೊದಲು ರಾಯರ ಮೇಲೆ ನಂಬಿಕೆ ಇದ್ದರೆ ಒಂದು ಲೈಕ್ ಮಾಡಿ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ ಮತ್ತು ಇಂತಹ ದೈವಿಕ ಮಾತುಗಳಿಗಾಗಿ ನಮ್ಮ ಕುಟುಂಬಕ್ಕೆ ಸಬ್ಸ್ಕ್ರೈಬ್ ಆಗಿ. ಇಂದು ರಾತ್ರಿ ಬಹಳ ಜನರು ನಗುತ್ತಾ ಮಲಗುತ್ತಾರೆ, ಆದರೆ ಒಳಗೆ ಒಳಗೆ ಅತ್ತೇ ಇರುತ್ತಾರೆ. ಕೆಲವರಿಗೆ ಹಣದ ಚಿಂತೆ, ಕೆಲವರಿಗೆ ಮನೆಯ ಸಮಸ್ಯೆ, ಕೆಲವರಿಗೆ ಪ್ರೀತಿಯ ನೋವು, ಕೆಲವರಿಗೆ ಯಾರಿಗೂ ಹೇಳಲಾಗದ ಮನಸ್ಸಿನ ಯಾತನೆ. ಆದರೆ ರಾಯರು ಇಂದು ಒಂದು ಮಾತು ಹೇಳುತ್ತಾರೆ, ನೀನು ಒಪ್ಪಳೇ ಅಲ್ಲ, ನೀನು ಒಪ್ಪನೇ ಅಲ್ಲ. ನಿನ್ನ ಕಣ್ಣೀರು ನನಗೆ ಕಾಣುತ್ತಿದೆ. ನೀವು ಎಷ್ಟು ಬಾರಿ ಮೌನವಾಗಿ ಅತ್ತಿದ್ದೀರೋ, ಯಾರಿಗೂ ಹೇಳದೆ ತಲೆಯೆಡೆಗೆ ಮುಖ ಮುಚ್ಚಿಕೊಂಡು ನಿದ್ದೆ ಮಾಡುತ್ತಿದ್ದರೂ ಅವನ್ನೆಲ್ಲ ದೇವರು ನೋಡಿದ್ದಾನೆ. ಕೆಲಸ ಆಗದೆ ಬೇಸತ್ತ ದಿನಗಳನ್ನು ನೋಡಿದ್ದಾನೆ. ನೀವು ಒಳ್ಳೆಯವರು ಆಗಿದ್ದರೂ ಯಾಕೆ ಕಷ್ಟ ಬರುತ್ತಿದೆ ಎಂದು ಕೇಳಿಕೊಂಡ ಕ್ಷಣಗಳನ್ನು ಕೇಳಿದ್ದಾನೆ. ಇಂದು ರಾತ್ರಿ ರಾಯರು ನಿಮ್ಮ ಹೃದಯಕ್ಕೆ ಹೇಳುತ್ತಾರೆ, ಇನ್ನು ಸ್ವಲ್ಪ ತಾಳ್ಮೆ ಇಡು ಮಗುವೆ, ನಿನ್ನ ಜೀವನದ ಬಾಗಿಲು ನಿಧಾನವಾಗಿ ತೆರೆಯುತ್ತಿದೆ. ಕೆಲವು ಆಶೀರ್ವಾದಗಳು ತಡವಾಗಿ ಬರುತ್ತವೆ, ಆದರೆ ಬಂದ ಮೇಲೆ ಜೀವನವನ್ನೇ ಬದಲಿಸುತ್ತವೆ. ನೀವು ಈಗ ಅನುಭವಿಸುತ್ತಿರುವ ನೋವು ನಾಳೆಯ ಸಂತೋಷಕ್ಕೆ ದಾರಿ ಮಾಡುತ್ತಿದೆ. ರಾತ್ರಿ ಎಷ್ಟು ಕತ್ತಲಾದರೂ ಬೆಳಗ್ಗೆ ಬರದೇ ಇರುವುದಿಲ್ಲ, ಹಾಗೆಯೇ ನಿಮ್ಮ ಜೀವನದಲ್ಲೂ ಬೆಳಕು ಬರುತ್ತದೆ. ಇಂದು ಅಳುವ ಕ್ಷಣಗಳು ಒಂದು ದಿನ ಸಂತೋಷದಿಂದ ಕಂಗೊಳಿಸುತ್ತವೆ. ರಾಯರು ಹೇಳುತ್ತಾರೆ, ನಿನ್ನ ಪ್ರಾರ್ಥನೆ ಖಾಲಿಯಾಗಿಲ್ಲ, ಪ್ರತಿ ಕಣ್ಣೀರು ನನ್ನ ಬಳಿ ತಲುಪಿದೆ. ನೀವು ಯೋಚಿಸುತ್ತೀರಾ, ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ, ಆದರೆ ದೇವರು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಅರಿತಿದ್ದಾನೆ. ನೀವು ಹೊರಗೆ ಎಷ್ಟು ಬಲವಾಗಿ ಕಾಣಿಸಿದರೂ ಒಳಗೆ ಎಷ್ಟು ಒಡೆದಿದ್ದೀರೋ ಅವನಿಗೆ ಗೊತ್ತು. ಕೆಲವರು ನಿಮ್ಮನ್ನು ಬಿಟ್ಟು ಹೋಗಿರಬಹುದು, ಕೆಲವರು ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡಿರಬಹುದು, ಕೆಲವರು ನಿಮ್ಮ ಮನಸ್ಸನ್ನು ನೋಯಿಸಿರಬಹುದು, ಆದರೆ ರಾಯರು ಹೇಳುತ್ತಾರೆ, ನಿನ್ನ ಹೃದಯ ಶುದ್ಧವಾಗಿದೆ, ಅದಕ್ಕಾಗಿ ದೇವರು ನಿನ್ನ ಕೈ ಬಿಡುವುದಿಲ್ಲ. ಈ ರಾತ್ರಿ ನೀವು ಮಲಗುವ ಮೊದಲು ಒಂದು ಕ್ಷಣ ಕಣ್ಣು ಮುಚ್ಚಿ ರಾಯರ ಹೆಸರನ್ನು ಜಪಿಸಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ಮಂತ್ರದಲ್ಲಿ ಒಂದು ಅದ್ಭುತ ಶಕ್ತಿ ಇದೆ. ಮನಸ್ಸಿಗೆ ಶಾಂತಿ ಕೊಡುತ್ತದೆ, ಭಯವನ್ನು ಕಡಿಮೆ ಮಾಡುತ್ತದೆ, ನಿರಾಶೆಯೊಳಗೆ ಆಶೆಯನ್ನು ಹುಟ್ಟಿಸುತ್ತದೆ. ನೀವು ಈಗ ಸೋತಂತಾಗಿ ಅನಿಸುತ್ತಿರಬಹುದು, ಆದರೆ ರಾಯರು ಹೇಳುತ್ತಾರೆ, ಇದು ಅಂತ್ಯ ಅಲ್ಲ, ಇದು ನಿನ್ನ ಹೊಸ ಆರಂಭ. ಒಂದು ದಿನ ನೀವು ಇಂದಿನ ಕಷ್ಟಗಳನ್ನು ನೆನಪಿಸಿಕೊಂಡು ಅಚ್ಚರಿ ಪಡುವಿರಿ, ನಾನು ಎಷ್ಟು ನೋವು ಅನುಭವಿಸಿದ್ದೆನಾ ಎಂದು. ಯಾಕೆಂದರೆ ದೇವರು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲು ಸಿದ್ಧರಾಗಿದ್ದಾರೆ. ಕೆಲವರಿಗೆ ಇಂದು ನಿದ್ರೆ ಬರದೇ ಇರಬಹುದು, ತುಂಬ ಯೋಚನೆಗಳು ಕಾಡುತ್ತಿರಬಹುದು, ಆದರೆ ಈ ಮಾತು ನೆನಪಿಡಿ, ರಾತ್ರಿ ಹೆಚ್ಚು ಕತ್ತಲಾದಾಗಲೇ ನಕ್ಷತ್ರಗಳು ಹೆಚ್ಚು ಹೊಳೆಯುತ್ತವೆ. ಹಾಗೆಯೇ ಕಷ್ಟಗಳು ಹೆಚ್ಚಾದಾಗ ದೇವರ ಆಶೀರ್ವಾದವು ಹತ್ತಿರ ಬರುತ್ತದೆ. ನೀವು ತುಂಬ ಒಳ್ಳೆಯ ಹೃದಯದವರು, ಅದಕ್ಕಾಗಿಯೇ ಬೇಗ ನೋವಾಗುತ್ತದೆ. ಯಾರನ್ನಾದರೂ ನಂಬಿದರೆ ಸಂಪೂರ್ಣ ಮನಸ್ಸಿನಿಂದ ನಂಬುತ್ತೀರಿ, ಪ್ರೀತಿಸಿದರೆ ನಿಜವಾಗಿಯೇ ಪ್ರೀತಿಸುತ್ತೀರಿ. ಆದರೆ ಪ್ರತಿಯೊಬ್ಬರೂ ನಿಮ್ಮಂತಿರೋದಿಲ್ಲ, ಆದ್ದರಿಂದಲೇ ಕೆಲವರು ನಿಮ್ಮ ಮನಸ್ಸಿಗೆ ನೋವು ಕೊಟ್ಟರು. ಆದರೂ ರಾಯರು ಹೇಳುತ್ತಾರೆ, ನಿನ್ನ ಒಳ್ಳೆಯತನ ವ್ಯರ್ಥವಾಗುವುದಿಲ್ಲ. ಒಂದು ದಿನ ನಿಮ್ಮ ಕಣ್ಣೀರಿಗೆ ಉತ್ತರ ಸಿಗುತ್ತದೆ, ನಿಮಗೆ ತಾಳ್ಮೆಗೆ ಫಲ ಸಿಗುತ್ತದೆ, ನಿಮ್ಮ ಪ್ರಾರ್ಥನೆಗೆ ಆಶೀರ್ವಾದ ಸಿಗುತ್ತದೆ. ಈ ರಾತ್ರಿ ನೀವು ಈ ಮಾತು ಕೇಳುತ್ತಿರುವುದು ಆಕಸ್ಮಿಕ ಅಲ್ಲ, ಇದು ದೇವರ ಸಂಕೇತ. ರಾಯರು ನಿಮ್ಮ ಜೀವನಕ್ಕೆ ಹೇಳುತ್ತಿದ್ದಾರೆ, ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ನಿನ್ನ ಮನೆಯಲ್ಲಿರುವ ದುಃಖ ಕಡಿಮೆಯಾಗಲಿ, ನಿನ್ನ ಮನಸ್ಸಿಗೆ ಶಾಂತಿ ಬರಲಿ, ನಿನ್ನ ಜೀವನದಲ್ಲಿ ಹಣ, ಆರೋಗ್ಯ, ಸಂತೋಷ ಹೆಚ್ಚಲಿ, ನೀವು ಬಯಸಿದ ಒಳ್ಳೆಯ ಸುದ್ದಿ ಬೇಗ ಬರಲಿ. ಈ ರಾತ್ರಿ ಮಲಗುವ ಮೊದಲು ಒಂದು ಸಣ್ಣ ಪ್ರಾರ್ಥನೆ ಮಾಡಿ, ರಾಯರೇ, ನನ್ನ ಮನಸ್ಸಿಗೆ ಶಾಂತಿ ಕೊಡಿ, ನನ್ನ ಕುಟುಂಬವನ್ನು ಕಾಪಾಡಿ, ನನ್ನ ಕಣ್ಣೀರಿಗೆ ಒಂದು ಉತ್ತರ ಕೊಡಿ. ನಂಬಿ ದೇವರು ಮೌನವಾಗಿದ್ದರೂ ಕೆಲಸ ಮಾಡುತ್ತಿದ್ದಾನೆ. ಈಗ ನಿಮಗೆ ಏನೂ ಆಗುತ್ತಿಲ್ಲ ಅನಿಸಬಹುದು, ಆದರೆ ಕಾಣದ ರೀತಿಯಲ್ಲಿ ಆಶೀರ್ವಾದಗಳು ನಿಮ್ಮ ಕಡೆ ಬರುತ್ತಿವೆ. ಒಂದು ದಿನ ನೀವು ಸಂತೋಷದಿಂದ ಅಳುವ ದಿನ ಬರುತ್ತದೆ. ನಾನು ಇಷ್ಟು ದಿನ ಕಾದಿದ್ದು ವ್ಯರ್ಥವಾಗಲಿಲ್ಲ ಎಂದು ಹೇಳುವಿರಿ. ರಾಯರು ಇಂದು ರಾತ್ರಿ ಕೊನೆಯದಾಗಿ ಹೇಳುವ ಮಾತು, ನಿನ್ನ ಸಮಯ ಬರುತ್ತಿದೆ, ಸ್ವಲ್ಪ ತಾಳ್ಮೆ ಇಡು. ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಟ್ಟಿದರೆ ಕಮೆಂಟ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಎಂದು ಬರೆಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇನ್ನೊಬ್ಬರ ಮನಸ್ಸಿಗೆ ದೇವರ ಮಾತು ತಲುಪಿಸಬಹುದು. ರಾತ್ರಿ ಇನ್ನಷ್ಟು ಮೌನವಾಗುತ್ತಿದ್ದಂತೆ, ಆದರೆ ಕೆಲವು ಹೃದಯಗಳಲ್ಲಿ ನೋವು ಇನ್ನೂ ಜೋರಾಗಿದೆ. ಹೊರಗೆ ಎಲ್ಲರೂ ನಾನು ಚೆನ್ನಾಗಿದ್ದೇನೆ ಎಂದು ಹೇಳುತ್ತಾರೆ, ಆದರೆ ಒಳಗೆ ಸಾವಿರ ತುಂಡಾಗಿ ಒಡೆದಿರುತ್ತಾರೆ. ರಾಯರು ಇಂದು ನಿಮ್ಮ ಮನಸ್ಸನ್ನು ನೋಡಿ ಹೇಳುತ್ತಾರೆ, ನೀನು ಇಷ್ಟು ದಿನ ಮೌನವಾಗಿ ತಾಳಿದ್ದೀಯಾ, ಇನ್ನು ನಾನು ನಿನ್ನ ಕೈ ಹಿಡಿಯುವ ಸಮಯ ಬಂದಿದೆ. ಕೆಲವರು ಜೀವನದಲ್ಲಿ ಎಲ್ಲರಿಗಾಗಿ ಬದುಕುತ್ತಾರೆ, ತಮ್ಮ ಸಂತೋಷಕ್ಕಿಂತ
ಮನೆಯವರ ಸಂತೋಷವನ್ನು ದೊಡ್ಡದು ಎನ್ನುತ್ತಾರೆ. ಆದರೆ ಅಂತಹವರೇ ಹೆಚ್ಚು ನೋವು ಅನುಭವಿಸುತ್ತಾರೆ. ಯಾರಿಗೂ ತೊಂದರೆ ಕೊಡಬಾರದು ಎಂದು ತಮ್ಮ ಕಣ್ಣೀರನ್ನೇ ಮರೆಮಾಚಿಡುತ್ತಾರೆ. ರಾತ್ರಿ ಎಲ್ಲರೂ ಮಲಗಿದ ನಂತರ ಮಾತ್ರ ಅಳುತ್ತಾರೆ. ಈ ರಾತ್ರಿ ರಾಯರು ಆ ಕಣ್ಣೀರನ್ನು ನೋಡುತ್ತಿದ್ದಾರೆ. ನೀವು ಮಾಡಿದ ಒಳ್ಳೆಯ ಕೆಲಸಗಳು, ನೀವು ಕೊಟ್ಟ ಸಹಾಯ, ನೀವು ಹೇಳಿದ ಪ್ರಾರ್ಥನೆ ಯಾವುದು ವ್ಯರ್ಥವಾಗಿಲ್ಲ. ಕೆಲ ಸಮಯದಲ್ಲಿ ದೇವರು ತಡ ಮಾಡುತ್ತಾನೆ, ಆದರೆ ಮರೆತಿರುವುದಿಲ್ಲ. ನಿಮ್ಮ ಹೃದಯದಲ್ಲಿ ಒಂದು ಪ್ರಶ್ನೆ ಇರಬಹುದು, ನನ್ನ ಜೀವನ ಯಾಕೆ ಇಷ್ಟು ಕಷ್ಟ? ರಾಯರು ಅದಕ್ಕೆ ಉತ್ತರ ಕೊಡುತ್ತಾರೆ, ನಿನ್ನ ಹೃದಯ ತುಂಬ ಶುದ್ಧವಾಗಿದೆ. ಆದ್ದರಿಂದ ದೇವರು ನಿನ್ನನ್ನು ದೊಡ್ಡ ಆಶೀರ್ವಾದಕ್ಕಾಗಿ ಸಿದ್ಧಪಡಿಸುತ್ತಿದ್ದಾನೆ. ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿದಾಗ ಮಾತ್ರ ಅದು ಹೊಳೆಯುತ್ತದೆ. ಹಾಗೆಯೇ ಒಳ್ಳೆಯ ಹೃದಯಗಳು ಪರೀಕ್ಷೆಯ ನಂತರ ಇನ್ನಷ್ಟು ಬಲವಾಗುತ್ತವೆ. ಈಗ ನಿಮಗೆ ಎಲ್ಲ ಮುಗಿದಂತೆ ಕಾಣಬಹುದು, ಆದರೆ ದೇವರು ಹೇಳುತ್ತಾನೆ, ಇನ್ನು ನಿನ್ನ ಕತೆ ಮುಗಿದಿಲ್ಲ. ಒಂದು ದಿನ ನೀವು ಸಂತೋಷದಿಂದ ನಗುವಿರಿ. ಇಂದು ಅಳಿಸಿದ ಸಮಸ್ಯೆಗಳೇ ನಾಳೆ ನಿಮ್ಮ ಶಕ್ತಿಯಾಗುತ್ತವೆ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿರಬಹುದು, ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ದೂರವಾಗಿರಬಹುದು. ಆದರೆ ನೆನಪಿಡಿ, ನಿನ್ನನ್ನು ಬಿಟ್ಟು ಹೋದವರು ನಿನ್ನ ಮೌಲ್ಯ ಅರಿಯಲಿಲ್ಲ, ಆದರೆ ದೇವರು ಅರಿತಿದ್ದಾನೆ. ನೀವು ಸಾಕಷ್ಟು ಒಳ್ಳೆಯವರು, ನಿಮ್ಮ ಮನಸ್ಸು ಸಾಕಷ್ಟು ಸುಂದರವಾಗಿದೆ. ಈ ರಾತ್ರಿ ನಿಮ್ಮ ಮನಸ್ಸಿಗೆ ಒಂದು ಶಾಂತಿ ಬರಲಿ. ನೀವು ಮಲಗುವಾಗ ಭಯವಿಲ್ಲದೆ ಮಲಗಲಿ. ರಾಯರು ನಿಮ್ಮ ತಲೆಯ ಮೇಲೆ ಕೈಯಿಟ್ಟಿ ಆಶೀರ್ವಾದ ಮಾಡುತ್ತಿದ್ದಾರೆ ಎಂದು ಭಾವಿಸಿ. ಅವರು ಹೇಳುತ್ತಾರೆ, ನಿಮ್ಮ ಮನೆಗೆ ಸಂತೋಷ ಬರುತ್ತದೆ, ನಿನ್ನ ಜೀವನಕ್ಕೆ ಬೆಳಕು ಬರುತ್ತದೆ. ಈಗ ಕಾಣದ ಆಶೀರ್ವಾದಗಳು ನಿಧಾನವಾಗಿ ನಿಮ್ಮ ಜೀವನದ ಬಾಗಿಲು ತೊಟ್ಟಿವೆ. ಆದ್ದರಿಂದ ನಿರಾಶೆಯಾಗಬೇಡಿ, ನಿಮ್ಮ ಸಮಯ ಹತ್ತಿರ ಬಂದಿದೆ. ರಾತ್ರಿ ಮಲಗುವ ಮೊದಲು ಈ ಒಂದು ಮಾತು ಹೇಳಿ, ರಾಯರೇ, ನಾನು ತುಂಬ ದಣಿದಿದ್ದೇನೆ, ಆದರೆ ನಿಮ್ಮ ಮೇಲೆ ನಂಬಿಕೆ ಇದೆ. ಈ ಪ್ರಾರ್ಥನೆ ಖಾಲಿಯಾಗುವುದಿಲ್ಲ. ಒಂದು ದಿನ ನೀವು ಕಣ್ಣೀರಿನಿಂದಲೇ ದೇವರಿಗೆ ಧನ್ಯವಾದ ಹೇಳುವಿರಿ. ಈ ರಾತ್ರಿ ರಾಯರ ಮಾತುಗಳು ನಿಮ್ಮ ಹೃದಯಕ್ಕೆ ತಟ್ಟಿದರೆ ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಡದೆ ನೋಡಿದರೆ ನಂಬಿ, ರಾಯರ ಆಶೀರ್ವಾದ ಈಗಲೇ ನಿಮ್ಮ ಜೊತೆ ಇದೆ. ಇಂದು ಮಲಗುವ ಮೊದಲು ಒಮ್ಮೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ದೈವಿಕ ಮಾತುಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇನ್ನೊಬ್ಬರ ಕಣ್ಣೀರನ್ನು ನಗುವಾಗಿ ಮಾಡಬಹುದು. ರಾಯರು ನಿಮ್ಮ ಮನೆಗೆ ಸಂತೋಷ, ಆರೋಗ್ಯ, ಹಣ ಮತ್ತು ಶಾಂತಿ ಕಾಣಿಸಲಿ. ಶುಭರಾತ್ರಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.